ಮನೆ ಕೆಲಸ ನಡೆದ ಕಾರಣಕ್ಕೆ ನಾವು ಮನೆ ಅಳತೆ ಮಾಡಕ್ಕೆ ಬಂದ್ಬಿಟ್ಟಿದ್ರು. ಅದೇನು ಅಂತಾರಲ್ರಿ ಪ್ಲ್ಯಾನ್ ಹಾಕಕ್ಕೆ ಬಂದ್ಬಿಟ್ಟಿದ್ರು. ಬಂದ ಕಾರಣಕ್ಕೆ ನಾನು ಮನೆ ತಗ ನಿಂತಿದ್ದೆ. ಆದ್ರೆ ಇದು ಆಗಿದ್ದು ಬೇರೆ ಐತೆ ಬರ್ರಿ. ಯಾಕಂತ ಕೇಳ್ರಿ, ಅದು ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ತಿಳಿಸ್ತೀನಂತ. ವಾತಾವರಣ 6:30 ಐತೆ ಗಾಸ್. ನೀವು ನೋಡ್ಬೋದು ಹೆಂಗೈತೆ ಅಂದ್ರೆ ರೈಲ್ವೆ ಸ್ಟೇಷನಿಗೆ ನೀವು 6:30 ಸುಮಾರು ಬರಲೇಬೇಕು. ಹಂಗೈತೆ ಪ್ರಕೃತಿ ಮುಂದೆ ಎಲ್ಲ ಸಣ್ಣವ್ರು ನಾವು. ಏನಾಯ್ತು ಮಾಮ ಈ ಮಾತಿಗೆ ಬರ್ರಿ ಮತ್ತೆ ನೋಡಿ ಒಂದು 2 ರೌಂಡ್ ವಾಕಿಂಗ್ ಮಾಡಾಕತ್ತೀವಿ. ಯಾಕಂದ್ರೆ ಮಧ್ಯಾಹ್ನ ಉಂಡಿದ್ದು ಊಟ ಇನ್ನೂ ಅರಿಗಿಲ್ಲ ರೀ. ಏನು ಮಾಡೋಕೆ ಗೊತ್ತಲ್ಲ ಹೊತ್ತಿಗೆ ಒಂದು 2 ರೌಂಡ್ ಹಾಕಕ್ಕೆ ಬಂದ್ವಿ. ಬರ್ರಿ ಸಿಂಧೂರು ಸ್ಟೇಷನ್ ಹತ್ರ ಇದೀವಿ ನೋಡ್ರಿ. ನಾವೀಗ ರೈಲ್ವೆ ಸ್ಟೇಷನ್ ಹತ್ರ ಒಂದು 2 ರೌಂಡ್ ಆಗ್ತಾ ಗೊತ್ತಾಗಿದ್ದು ನಮಗೆ, ನಾವು ಯಾಕೆ ದಿನ ವಾಕ್ ಮಾಡಬಾರ್ದು ಅಂತೇಳಿ. ಯಾಕಂದ್ರೆ ನಾವು ದಿನ ಫೈನಾನ್ಸ್ ಮಂದಿ ಅಲ್ರಿ, ದಿನ ಅಡ್ಡಾಡಿ ಗಾಡಿ ಮೇಲೆ ಮೈ ಎಂಬತ್ತು ಜಾಸ್ತಿ ಬಂದುಬಿಡುತ್ತೆ. ವಾಕಿಂಗ್ ಮಾಡೋಣ ಅಂತೇಳಿ ಅಲ್ಲಿಂದ ನಾವು ಈವ್ನಿಂಗ್ ಟೈಮು ಖಾಲಿ ಇರೋದು ಕಾರಣಕ್ಕೆ ನಾವು ಸೀದಾ ನಮ್ಮ ದೋಸ್ತರ ಮೆಡಿಕಲ್ ಹತ್ರ ಬಂದುಬಿಟ್ಟಿದ್ವಿ. ದೋಸ್ತರ ಮೆಡಿಕಲ್ ಹತ್ರ ಬಂದ್ರೆ ನೀವು ನೋಡ್ತಿರ್ಬೋದು ಗ್ಯಾಸ್, ಇಲ್ಲಿ ಹೆಂಗೈತಿ ನಾಯಿ ನೋಡಿದ್ರೆ ನಿಮಗೆ ಯಾವುದಂತದ್ದು ಕಣ್ಣಿಡ್ರಿ ಯಾವುದಂತೇಳಿ. ಒಂದು ದೋಸ್ತ ಡಿಸ್ಕಷನ್ ಮಾಡ್ಕೊಂಡು ಕುಂದಿರ್ಬೇಕಾದ್ರೆ ನಾವೇನು ಮಾಡಿದ್ವಿ ಅಂತಂದ್ರೆ, ನೈಟ್ ಬ್ಯಾಸ್ರ ಹೊತ್ತದ ಕಾರಣಕ್ಕೆ ಮುಂಜಾನೆದ್ದು ಎಲ್ಲಿಗೆ ಹೋಗಂತ ಪ್ಲ್ಯಾನ್ ಹಾಕ್ಬಿಟ್ವಿ. ಹೋದ್ವಿ ಅಂತಂದ್ರೆ ನಾವು ಇರೋದು ಹುಬ್ಳಿಗೆ ಹೋದ್ವಿ. ಹುಬ್ಳಿ ಒಳಗೆ ಅದಕ್ಕಂತಂದ್ರೆ ಹುಬ್ಳಿ ಸ್ವಲ್ಪ ಕೆಲಸ ಇತ್ತು ಬರ್ರಿ. ನಾನು ನಮ್ಮ ಗೆಳೆಯ ಇಬ್ಬರು ಹೋಗ್ಬಿಟ್ವಿ. ಮುಂಚೆಲ್ಲಿ ನೋಡ್ತಿರ್ಬೋದಾಗ ನಿಮಗೆ ವಾತಾವರಣ ಹೆಂಗೈತೆ ಅಂತಂದ್ರೆ ತುಂಬ ತಣ್ಣದ ವಾತಾವರಣ ಐತೆ. ನಮ್ಮ ಟ್ರೈನ್ನಾಗ ನಾನು ನಮ್ಮ ದೋಸ್ತ ಇಲ್ಲೊಬ್ರು ಅಣ್ಣ ಆ ಕಡೆಯಿಂದ ಯಾವ ಬಾರ ಹತ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಸಿಂಧೂರಿಂದ ಹೋಗ್ಬೇಕಾದ್ರೆ ಇನ್ನು ಮುಂದೆ ಬರ್ತಾ ಫುಲ್ ಆಗುತ್ತೆ ರೀ. ಇದು ಕಾಟಿಗೆ ಗಂಗಾವತಿ ಕಡೆ ಎಲ್ಲ ಫುಲ್ ಆಗುತ್ತೆ. ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಕ್ಲೈಮೇಟ್ ಮುಂಜಾನೆ ನೋಡೋಕೆ ಹಿಂಗೆ ಕಾಣ್ತದೆ. ತಂಪಾದ ವಾತಾವರಣದಾಗ ನಾವು ಹೊಂಟ್ಬಿಟ್ಟಿದ್ವಿ. ಹಂಗೆ ಹೋಗ್ಬೇಕಾದ್ರೆ ಜನನೂ ಕಂಡಪಟ್ಟಿ ಹತ್ತಿಬಿಟ್ಟಿತ್ತು. ಹತ್ತ ನಾವು ನೋಡ್ಕೊತ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಈ ಕಡೆ ಭತ್ತ ಬೆಳೆದಿದ್ರು ಫುಲ್ ಅಂದ್ರೆ ಫುಲ್ ಹಸಿರಾಗಿತ್ತು. ಅಲ್ಲಿಂದ ನೋಡೋದಾದ್ರೆ ನೆಕ್ಸ್ಟ್ ಸೀದಾ ಬಂದಿರೋದು ನಾವು ಎಲ್ಲಿ ಅಂತಂದ್ರೆ, ಆಮೇಲೆ ಹೋಗ್ತಾ ಟ್ರೈನ್ನಾಗ ಟೈಮ್ ಪಾಸ್ ಏನು ಮಾಡ್ಬೇಕು ಅಂತ ಗೊತ್ತಾಗದ ಕಾರಣಕ್ಕೆ ನಾನು ಒಂದು ಮೂವ್ ನೋಡ್ಕೊಂತ ಕುಂತಿದ್ದೆ ಬರ್ರಿ. ಮೂವ್ ನೋಡ್ಕೊಂತ ಕುಂದಿರ್ಬೇಕಾದ್ರೆ ನಮ್ಮ ಅಪೋಸಿಟ್ಟು ಜನನೂ ಕುಂತಿದ್ರು. ಚಾರ್ಜ್ ಬೇರೆ ನಮ್ದನ್ನು ಕಮ್ಮಿ ಆಗುತ್ತೆ ನೋಡ್ರಿ. ಬರ್ತಾ ಅವಾಗ ಜನ ಯಾರಿದ್ದಲ್ಲಿ ಈಗ ನೋಡ್ರಿ 4 ಜನ ಇಲ್ಲ 6 ಜನ ಆಗಿಬಿಟ್ವಿ. ಆಮೇಲೆ ನೆಕ್ಸ್ಟ್ ಸೀದಾ ಇಲ್ಲಿ ಬಂದ್ವಿ ಅಂದ್ರೆ ನಾವು ಹುಬ್ಳಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಹುಬ್ಳಿ ರೈಲ್ವೆ ಸ್ಟೇಷನ್ ಸ್ವಲ್ಪ ನೋಡೋಕೆ ನಾವು ಫಸ್ಟ್ ಖಾಲಿನೇ ಇತ್ತು ರೀ. ಆಮೇಲೆ ಮುಂದೆ ಹೋಗ್ಬೇಕಾದ್ರೆ ನೀವು ನೋಡ್ತಾನೆ ಹುಬ್ಳಿ ರೈಲ್ವೆ ಸ್ಟೇಷನ್ ಫುಲ್ ಖಾಲಿ ಆಗ್ಬಿಡ್ತು. ಖಾಲಿ ಆದಮೇಲೆ ನೋಡ್ತಾನೆ ತುಂಬ ಆದಮೇಲೆ ಮತ್ತೆ ನಾವು ಮುಂದೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾರೋ ಮಂದಿ ಎಲ್ಲಿ ಬರ್ತಾರೋ ಗೊತ್ತಿಲ್ಲ ರೀ. ಆಮೇಲೆ ಮುಂದೆ ಏನು ಮಾಡ್ಕೊಂಡು ಗೊತ್ತಾಗದ ಕಾರಣಕ್ಕೆ ನಮ್ಮ ದೋಸ್ತ ಮುಂದೆ ಹೊಂಟಿದ್ದ. ಹತ್ತಿನಿಂದ ನಾನು ಫಾಲೋ ಅನ್ಕೊಂತ ಫಾಲೋ ಮಾಡ್ಕೊಂತ ಹೊಂಟಿ ನೋಡ್ರಿ. ಅಲ್ಲಿಂದ ಮತ್ತೆ ನಾವು ಮುಂದೆ ಏನು ಕೆಲಸ ಮಾಡ್ತೀವಿ ಏನಿಲ್ಲ ಎಲ್ಲ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಅಂತ ಬರ್ರಿ ಗಾಸ್. ಅದು ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ನಿಮಗೆ ಪಾರ್ಟ್ 2ದಲ್ಲಿ ಸಿಗ್ತೀನಿ ಅಂತ ಗಾಸ್. ಬಾಯ್ ಧನ್ಯವಾದಗಳು.